ಮೈಸೂರಿನ ಹಿನಕಲ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಏಕಲವ್ಯ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯನ್ನು ಇಂದು ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣಾಧಿಕಾರಿ ಸಹಕಾರ ಇಲಾಖೆಯ ಆರ್ ಪೂರ್ಣಿಮಾ ಸಮ್ಮುಖದಲ್ಲಿ ನಡೆಸಲಾಯಿತು. ನೂತನ ಅಧ್ಯಕ್ಷರಾಗಿ ದ್ಯಾವಪ್ಪ ನಾಯಕ ಮತ್ತು ಉಪಾಧ್ಯಕ್ಷರಾಗಿ ಪ್ರಭಾಕರ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ತಾಯೂರು ಪ್ರಕಾಶ್, ಡಿ ಮಂಜುನಾಥ್, ಸುರೇಶ್ ಕುಮಾರ್, ಎಂ ಮಣಿಕಂಠ, ಜಿಡಿ ಪುಟ್ಟರಾಜು, ಕೆಂಪನಾಯಕ, ನಾರಾಯಣ ನಾಯಕ, ರಾಜು, ಎನ್ ಪ್ರತಾಪ್, ಎಂವಿ ಶ್ರೀನಿವಾಸ್, ಸತ್ಯನಾರಾಯಣ, ಮಮತಾ, ಜೆ ಆಶಾ ಹಾಗೂ ಇನ್ನಿತರ ಮುಖಂಡರು ಭಾಗಿಯಾಗಿದ್ದರು. ಪ್ರಕಾರ ಚುನಾವಣಾ ಪ್ರಮಾಣ ಪತ್ರ ಕೊಡ್ತಾ ಇದ್ದೀನಿ. ದ್ಯಾವಪ್ಪ ನಾಯ್ಕ ನೆಕ್ಸ್ಟ್ ಟಿವಿಯವರು ಬಂದಿದ್ದಾರೆ. ಸರ್ ತೆಗರಿ ಸರ್ ಫೋಟೋ ಬಾ ಅಯ್ಯೋ ಚೂರು ಇನ್ನ ಸರ್ ಇದೆ ನೋಡಿ ಸರ್ ಎಲ್ಲ ಕೋರಗವ ತೆಗರಿ ಸರ್ ಇದು ಚೂರು ಹಿಂದೆ ಹೋದ್ರೆ ಎಲ್ಲರೂ ಬರ್ತೀರಾ ಇಂದು ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟಂತೆ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಶೋಷಿತ ಸಮುದಾಯಗಳ ನೆರವಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ದಿವಸ ನಾವು ಏಕಲವ್ಯ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಇವತ್ತು ಅಧ್ಯಕ್ಷರಾಗಿ ನಾನು ಹಾಗೂ ಉಪಾಧ್ಯಕ್ಷರಾಗಿ ಪ್ರಭಾಕರ್ ಅವರು ಆಯ್ಕೆ ಆಗೋಕ್ಕೆ ನಮ್ಮ 15 ಜನ ನಿರ್ದೇಶಕರು ಪ್ರಮುಖ ಕಾರಣ. ಅದರಲ್ಲೂ ವಿಶೇಷವಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಂಪೂರ್ಣ ಸಹಕಾರವನ್ನು ನೀಡಿರೋದ್ರಿಂದ ನಮ್ಮ ಎಲ್ಲ 15 ಜನ ನಿರ್ದೇಶಕರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಈ ಸೊಸೈಟಿ ಪ್ರಾರಂಭ ಆಗಬೇಕಾದ್ರೆ ಎಲ್ಲ ಸಮುದಾಯದವರ ಪಾತ್ರವೂ ಇದೆ. ಇಲ್ಲಿ ಸುಮಾರು 500 ಜನ ಷೇರುದಾರರು ನಮ್ಮ ಸಂಸ್ಥೆಗೆ ಷೇರುದಾರರಾಗಿ ಸುಮಾರು ಒಂದು 12 ಲಕ್ಷ ಅಮೌಂಟನ್ನು ಡಿಪಾಸಿಟ್ ಮಾಡಿದ ಅಂಗವಾಗಿ ಇವತ್ತು ಸೊಸೈಟಿ ಪ್ರಾರಂಭ ಆಗಿದೆ. ಈ ಸೊಸೈಟಿ ಪ್ರಾರಂಭ ಆಗೋಕ್ಕೆ ಸಹಕರಿಸಿದಂಥ ಎಲ್ಲ ಷೇರುದಾರರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಏನು ನಾವು ಉದ್ದೇಶವನ್ನು ಇಟ್ಕೊಂಡಿದ್ದಾವೋ ಶೋಷಿತ ಸಮುದಾಯಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಜನರಿಗೆ ಸಾಲವನ್ನು ನೀಡುವುದರ ಮುಖಾಂತರ ಅವರ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದೇವೆ. ಈ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸಂಸ್ಥೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ಕೂಡ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲು ನಾವು ಹೆಚ್ಚಿನ ಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸ್ತೀನಿ ಅಂತ ಈ ಮೂಲಕ ನಾನು ಹೇಳಲು ಇಚ್ಛೆಪಡ್ತೇನೆ. ಕೋಆಪರೇಟಿವ್ ಸೊಸೈಟಿ ಏಕಲವ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಏನು ಎಲೆಕ್ಟೆಡ್ ಮೆಂಬರ್ಸ್ ಆಗಿ
ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ದಿನ ಒಂದು ನಮ್ಮನ್ನೆಲ್ಲ ಮುನ್ನಡೆಸುವಂತಹ ಹಾದಿಯಲ್ಲಿ ಅವರು ಮುನ್ನುಗ್ಗಿದ್ದಾರೆ. ಹಾಗೆ ಅವರಿಗೆ ನಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಎಕ್ಸ್ಪೆಷಲಿ ಹೆಣ್ಮಕ್ಳಾಗಿ ನಮಗೆ ಮಹಿಳಾ ಕೋಟಾದಲ್ಲಿ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಹಾಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ಕೋಟ್ ಮಾಡಿ ಹೇಳೋದಾದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಸೌಲಭ್ಯಗಳು ದೊರಕುತ್ತೆ ನಮ್ಮ ಸಂಘದ ಪರವಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಡೈರೆಕ್ಟರ್ಸ್ಗಳಿಗೆ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ. ಧನ್ಯವಾದ.